ವೆಲ್ಕಮ್ ಟು ಡೇ 4. ನೀವೆಲ್ಲ ಅನ್ಕೊಂಡಿರ್ಬೋದು ಏನಿದು ಲ್ಯೂಕ್ ವಾಮ್ ವಾಟರ್ ಹೇಳ್ತಾ ಇದ್ದವ್ರು ಇವತ್ತು ಜೀರಾ ವಾಟರ್ ಯೂಸ್ ಮಾಡ್ತಿದ್ದಾರೆ ಅಂತ. ನಾನು ನಿಮಗೆ ಹೇಳಿದ್ದೆ ಫಸ್ಟ್ 3 days ತುಂಬ ಲೀನಿಯೆಂಟ್ ಆಗಿರುತ್ತೆ ಫುಡ್ ಡಯಟ್, ಆಮೇಲೆ ಫುಲ್ ಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ, ಗ್ರ್ಯಾಜುಯಲ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ. ಇದು ಮೊದಲನೇ ಹಂತ. ಜೀರಾ ವಾಟರ್ ಕಹಿ ಇರುತ್ತೆ ಬಟ್ ಸ್ಟಿಲ್ ಕುಡಿಲೇಬೇಕು. ವೆಯ್ಟ್ ಲಾಸ್ ಆಗಬೇಕಂದ್ರೆ ಜೀರಾ ವಾಟರ್ ಕುಡಿಲೇಬೇಕು. ಹಾಗಂತ ದಿನ ಜೀರಾ ವಾಟರ್ ಕುಡಿಬೇಕಾ? ಒಂದೊಂದು ದಿನ ಒಂದೊಂದಿದೆ, ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಈ ಜೀರಾ ವಾಟರ್ ಕುಡಿದ್ಮೇಲೆ ಒಂದು ಎಕ್ಸಸೈಸ್ ಆ್ಯಡ್ ಅಪ್ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ನಿಮಗೆ ಪ್ಲ್ಯಾಂಕ್ ಮಾಡಿಸ್ತೀನಿ ಇವತ್ತು ಡೇ 1 ಆಗಿರೋದು, ಅಂದರೆ ಡೇ 4 ಫುಡ್ ಡಯಟಲ್ಲಿ ಡೇ 4, ಬಟ್ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಡೇ ಏನು ಮಾಡೋಣ, ನಮ್ಮ ಕೈಯಲ್ಲಿ ಎಷ್ಟು ಹೊತ್ತು ಅಂದರೆ ಇವಾಗ ನನಗೆ 20 seconds ಹೋಲ್ಡ್ ಮಾಡೋಕ್ಕಾಗತ್ತೆ ಅಂದರೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕು. ನೀವು ಅಷ್ಟೇ, ನಿಮಗೆ ಒಂದು 10 seconds 30 seconds 1 minute ಆ ಥರ ಹೋಲ್ಡ್ ಮಾಡೋಕ್ಕಾಗ್ತಿದೆ ಅಂದರೆ ಅದನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ನೀವು ನೆಕ್ಸ್ಟ್ ಡೇ ಗ್ರ್ಯಾಜುಯಲಿ ಇನ್ಕ್ರೀಸ್ ಮಾಡಬೇಕಾಗಿರೋದ್ರಿಂದ ಇನ್ನೊಂದು 10 seconds ಆ್ಯಡ್ ಅಪ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಡೇಗೆ. ಓಕೆನಾ? ಜೀರಾ ವಾಟರ್ ಕುಡ್ಕೊಂಬರ್ತೀನಿ. ನಿಮಗೆ ಎಕ್ಸಸೈಸ್ಗೆ ಯಾವುದೇ ರೀತಿಯಾದಂತಹ ಎಕ್ವಿಪ್ಮೆಂಟ್ಸ್ ಬೇಕಾಗಿಲ್ಲ. ಜಸ್ಟ್ ನಾರ್ಮಲಾಗಿ ಏನು ಎಕ್ವಿಪ್ಮೆಂಟ್ಸ್ ಇಲ್ದಿರ ಹೇಗೆ ವರ್ಕೌಟ್ ಮಾಡ್ಕೊಳ್ಬೋದು, ಹೇಗೆ ಬೆಲ್ಲಿ ಫ್ಯಾಟ್ ಆ್ಯಕ್ಚುಲಿ ತುಂಬ ಕರಗುತ್ತೆ ಈ ಡಯಟಿಂದ, ಜೊತೆಗೆ ನಾನು ಮಾಡುವಂತಹ ಎಕ್ಸಸೈಸಸ್ಸಿಂದ. ನಮ್ಮ ಮನೇಲಿ ಆ್ಯಕ್ಚುಲಿ ಡಯಟ್ ಮಾಡಬೇಡ ಅಂತಿದ್ದಾರೆ, ತುಂಬ ಸಣ್ಣ ಆದರೆ ಚೆನ್ನಾಗಿ ಅನಿಸಲ್ಲ ಅಂತ. ನಂದು ಆಲ್ರೆಡಿ ಫ್ಯಾಟ್ ಲಾಸ್ ಆಗಿರೋದ್ರಿಂದ ಮತ್ತೆ ಫ್ಯಾಟ್ ಲಾಸ್ ಆಗಲ್ಲ, ಮಸಲ್ ಗೇನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ದಿ ಮಸಲ್ ನೋಡೋಣ ಏನಾಗುತ್ತೆ ಅಂತ. ಯಾರಾದರೂ ಫಾಲೋ ಮಾಡ್ತಿದ್ರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ, ಯಾಕಂದರೆ ಗೊತ್ತಾಗಬೇಕು. ಅಟ್ಲೀಸ್ಟ್ 1% ಆದರೂ ಫಾಲೋ ಮಾಡ್ತಿದ್ರೆ ಡಯಟ್ನ, ವಿಲ್ ಬಿ ಹೆಲ್ಪ್ಫುಲ್. ನೆಕ್ಸ್ಟ್ ನನಗೆ ಇನ್ನು 30 daysಲ್ಲಿ ಇನ್ನು ಲೆಫ್ಟ್ ಓವರ್ಸ್ 27 days. ನಂಗೆ ಸ್ವಲ್ಪ ಮೋಟಿವೇಶನ್ ಸಿಕ್ಕಾಗುತ್ತೆ. ಅಟ್ಲೀಸ್ಟ್ 1% ಈಸ್ ಫಾಲೋವಿಂಗ್ ಅಂತ, ಅವ್ರಿಗೋಸ್ಕರ ವಿಡಿಯೋ ಮಾಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಎಸ್ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಬಿಸಿ ಇದೆ, ಹೋಗಿ ಕಾಣಿಸ್ತಾ ಇದೆಯಾ, ಕುಡಿಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ಗೆಟ್ ರೆಡಿ ಫಾರ್ ಪ್ಲ್ಯಾಂಕ್. ಜೀರಾ ವಾಟರ್ ಆದಷ್ಟು ಹಾಟ್ ವಾಟರಲ್ಲೇ ಕುಡೀರಿ, ಅಂದರೆ ಸ್ವಲ್ಪ ಬಿಸಿ ಇದ್ದಾಗಲೇ ಕುಡಿದ್ಬಿಡಿ. ತಣ್ಣಗಾದರೆ ಕಹಿ ಇರುತ್ತೆ, ಕುಡಿಯೋಕ್ಕಾಗಲ್ಲ. ಲೆಟ್ಸ್ ಗೋ ಫಾರ್ ಪ್ಲ್ಯಾಂಕ್. ಜೀರಾ ವಾಟರ್ ಕುಡಿದ್ಮೇಲೆ 30 minutes ಗ್ಯಾಪ್ ಕೊಡಿ, ಯಾಕಂದರೆ ಅವಾಗ ತಾನೇ ವಾಟರ್ ಕುಡ್ದಿರ್ತೀರ. ಬಟ್ ಇವತ್ತು ನಾನು ತುಂಬ ಏನು ಮಾಡ್ತಾಯಿಲ್ಲ, ಒಂದು ಪ್ಲ್ಯಾಂಕ್ ಅಷ್ಟೇ ಮಾಡ್ತಿರೋದ್ರಿಂದ ಫೈನ್, ಕುಡ್ದಿದ್ದು ಹಿಂದೆನೂ ಮಾಡ್ಬೋದು. ಆದರೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎಕ್ಸಸೈಸಸ್ಸು. ಸೊ ಏನಂದರೆ ವಾಟರ್ ಕುಡಿದ್ಮೇಲೆ ಸ್ವಲ್ಪ ಟೈಮ್ ಕೊಡಬೇಕು, ಒಂದು ½ an hour ಅಷ್ಟು ಟೈಮ್ ಕೊಟ್ಬಿಟ್ಟು ಆಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್. ಈಗ ಪ್ಲ್ಯಾಂಕ್ ಮಾಡೋದು ಹೇಗೆ ಅಂತ ಹೇಳ್ಬಿಡ್ತೀನಿ. ಫಸ್ಟು ನೀವು ಸ್ಟಾರ್ಟಿಂಗ್ ಅಲ್ವಾ, ಫಸ್ಟ್ ಡೇ ಆಗಿರೋದ್ರಿಂದ ಪ್ಲ್ಯಾಂಕು ಫುಲ್ ಆರ್ಮ್ ಪ್ಲ್ಯಾಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ.